ಗೋಲ್ಡನ್ ಡೈರಿ ಕಟ್ಟಲಿಕ್ಕೆ ನಮ್ದು ಯಾವುದು ಕೂಡ ಇವತ್ತು ಅಭ್ಯಂತರ ಇಲ್ಲ. ಗೋಲ್ಡನ್ ಡೈರಿ ಕಟ್ಟೋ ಹೆಸರಲ್ಲಿ ಏನಿವತ್ತು ಕೋಟ್ಯಾಂತರ ಲೂಟಿ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಅಷ್ಟೇ ನನ್ನ ಆಕ್ಷೇಪಣೆ. ಗೋಲ್ಡನ್ ಡೈರಿ ಕಟ್ಟಲಿಕ್ಕೆ ನಮ್ದು ಯಾವುದು ಕೂಡ ಇವತ್ತು ಅಭ್ಯಂತರ ಇಲ್ಲ. ಆ ಗೋಲ್ಡನ್ ಡೈರಿ ಕಟ್ಟೋ ಹೆಸರಲ್ಲಿ ಏನಿವತ್ತು ಕೋಟ್ಯಾಂತರ ಲೂಟಿ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಅಷ್ಟೇ ನನ್ನ ಆಕ್ಷೇಪಣೆ. ಹಿಂದೆ ಕೂಡ ನೀವು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಹಾಲು ಒಕ್ಕೂಟ ಇದ್ದರೂ ಕೂಡ 12 ವರ್ಷದ ಕಾಲ ನಾನು ಆ ಒಕ್ಕೂಟ ತಲೆ ಹಾಕಿಲ್ಲ. ಏನಪ್ಪ ವಿಶ್ವಾಸ ಅಂದರೆ, ನಮ್ಮದೇ ಪಕ್ಷ ಅಧ್ಯಕ್ಷರಿದ್ದಾರೆ, ನಾವು ಮಾಡೋದಕ್ಕೆ ಅಧ್ಯಕ್ಷರು, ನಂಜೇಗೌಡ ಅಧ್ಯಕ್ಷ ಮಾಡಬೇಕಂತ ನನ್ನ ಕೊಡುಗೆನೂ ಇದೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಆ ಕಡೆ ಹೋಗಿರಲಿಲ್ಲ. ಸಹಜವಾಗಿ ನಾವು ಹೋಗ್ತಾ ಇದ್ದು ಸಹಜ ಕೂಡ. ಆದರೆ ಯಾವತ್ತು ಇಡಿ ರೈಡ್ ಆಗಿ ನೇಮಕಾತಿಗಳ ಅಕ್ರಮವಾಗಿ ಹೆವಿ ಗೋಲ್ಡನ್ ಡೈರಿಯಲ್ಲಿ ಮಿಸ್ಟರಿ ಖರೀದಿ ಮಾಡೋದ್ರಲ್ಲಿ ಯಾವತ್ತು ನೀವು ಇದು ಮಾಡಿದ್ರಿ. ಆಮೇಲೆ ಇವತ್ತು ರೈತರಿಗೆ ಪಾಡ್ರ್ ಬೆಳಿಬೇಕು ಅಂತ ಜಮೀನು ತಗೊಂಡು ಆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನ ನೀವು ಒತ್ತುವರಿ ಮಾಡಿಕೊಂಡು ಅಲ್ಲಿ ಸೋಲಾರ್ ಪೆನ್ಸಾಗಕ್ಕೆ ಹೋದ್ರಿ. ಚಿಂತಾಮಣಿಯಲ್ಲಿ ಇವತ್ತು ಈ KMF ಕೊಡ್ತೀನಿ ಅಂದರೂ ಕೂಡ ನಮ್ಮ ಹಣವನ್ನು ಬಳಸ್ಕೊಂಡು ನೀವು ಇದು ಮಾಡಕ್ಕೆ ಹೊರಟ್ರಿ. ಏನು ಐಸ್ ಕ್ರೀಮ್ ಪಾರ್ಲರ್ ಮಾಡಕ್ಕೆ ಹೊರಟ್ರಿ, ಚಿಕ್ಕಬಳ್ಳಾಪುರದಲ್ಲಿ ಡೈರಿ ಮಾಡಕ್ಕೆ ಹೊರಟು ಅಕ್ರಮ ಮಾಡಿದ್ದೀರಿ. ಅದ್ರ ವಿರುದ್ಧ ಅಷ್ಟೇ. ಎಮ್ಮಿ ಕಿಷ್ಟಪ್ಪನ ಹೆಸರಲ್ಲಿ ಗೋಲ್ಡನ್ ಡೈರಿ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆ ಗೋಲ್ಡನ್ ಡೈರಿ ಮಾಡೋ ನೆಪದಲ್ಲಿ ರೈತರ ಹಣವನ್ನು ಲೂಟಿ ಮಾಡೋಕ್ಕಷ್ಟೇ ನಮ್ಮದು ಅಬ್ಜೆಕ್ಷನ್. ಮತ್ತು ಇನ್ನೊಂದು ಇದು ಎರಡು ಕ್ಷೇತ್ರ ಆಗಿದೆ ಅಣ್ಣ, ಅದೇನಾದ್ರು ಆಫೀಸ್ ಚೇಂಜ್ ಆಗುತ್ತೆ ಹೇಗಣ್ಣ ಇದು? ನೋಡಪ್ಪ, ನಾನು 2 ಕ್ಷೇತ್ರ ಆಗಿದೆ. ಬಂಗಾರಪೇಟೆ ಕಚೇರಿ ಅಂದರೆ ಬಂಗಾರಪೇಟೆ ಕಚೇರಿ ಇದೆ. ಈಗ ನಾವೇನು ಮಾಡಿದ್ದೀವಿ, ಅವರು ಕೂಡ KGF ಕ್ಷೇತ್ರದಲ್ಲಿ KGF ಅಲ್ಲಿ ಬೇಕಾದ್ರೆ ಟೌನಲ್ಲೇ ಮಾಡ್ಕೊಳ್ಳಿ. ದೊಡ್ಡ ಸಮುದ್ರ ಟೌನು, ದೊಡ್ಡ ದೊಡ್ಡ ಕಚೇರಿಗಳಿದ್ದಾವೆ, ಅಲ್ಲೂ ಮಾಡ್ಕೊಳ್ಳಿ. ಬೇತ್ಮಂಗಲ ಮಾಡ್ಕೊಳ್ಳಿ. ಅವ್ರು ಎಲ್ಲಿ ಬೇಕಾ ಮಾಡಿಕೊಂಡ್ರು ಕೂಡ ನಂದು ಅಭ್ಯಂತರ ಇಲ್ಲ. ಒಂದು ವೇಳೆ ಇಲ್ಲೇ ಬಂದು ಕೂತೋದು ಕೂಡ ನಂದು ಅಭ್ಯಂತರ ಇಲ್ಲ.